ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಸೊ ಇವತ್ತು ನಾವು ಹೊರಟಿರೋ ಪ್ಲೇಸ್ ಬಂದು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮಂತ್ರಾಲಯಕ್ಕೆ ಹೋಗೋದಕ್ಕೆ ನಾವು ಫಸ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಒನ್ ಡೇ ನಾವು ಹೋಗಿ ಬರ್ತಾ ಇರೋದು. ಆದಷ್ಟು ಲೋ ಬಜೆಟಲ್ಲಿ ಹೋಗೋದನ್ನು ತೋರಿಸ್ಕೊಡ್ತೀನಿ. ಸೊ ತುಮಕೂರಿಗೆ ಬಂದು ನಾವು ಕೂಡ ಬಸ್ ಸ್ಟ್ಯಾಂಡಿಗೆ ಓಪನ್ ಆದಾಗಿಂದ ಇವತ್ತು ಬಂದಿರಲಿಲ್ಲ. ಸಿಕ್ಕಾಬಿಟ್ಟೆ ರಶ್ ಇತ್ತು. ನಾವು ಹೊರಟಿದ್ದು ಸಂಡೇ ಈವ್ನಿಂಗ್ ಹೊರಟಿದ್ದು ನಾವು. ನನಗೂ ಫ್ರೆಂಡ್ಸ್ ಫಸ್ಟ್ ಟೈಮ್ ಗೊತ್ತಾಗಿದ್ದು ಸಂಡೇ ಮಾತ್ರ ಸಂಜೆ ಟೈಮ್ ಬಸ್ ಎಷ್ಟು ರಶ್ ಇರ್ತವೆ ಅಂತ. ಸೊ ಫೈನಲಿ ಸ್ಟ್ಯಾಂಡಿಂಗಲ್ಲೇ ಹೋಗೋಣ ಅಂತ ಬಂದ್ವಿ. ಬಟ್ ಹೆಂಗೋ ಸೀಟ್ ಸಿಕ್ತು. ಬ್ಯಾಂಗ್ಳೂರಿಗೆ ಬಂದ್ವಿ. ನೋಡ್ರೆ ಸಿಕ್ಕಾಬಿಟ್ಟು ಟ್ರಾಫಿಕ್ ಇತ್ತು. ಸೊ ಹೇಗೋ ಬಂದ್ವಿ. ನಮಗೆ ಟ್ರೈನ್ ಇದ್ದಿದ್ದು 11:15 ಇದ್ದಿದ್ದು ಟ್ರೈನು. ಮೆಜೆಸ್ಟಿಕ್ಕಿಗೆ ಬಂದ್ವಿ ನಾವು. ನಮಗೆ ಬುಕ್ಕಿಂಗ್ ಪಾಯಿಂಟ್ ಇದ್ದಿದ್ದು ಮೆಜೆಸ್ಟಿಕ್ಕಿಂದ ಇದ್ದಿದ್ದು ಪಿಕಪ್ ಪಾಯಿಂಟು. ಮೆಜೆಸ್ಟಿಕ್ ಬಂದು ನಾವಾಗಲೇ ತುಂಬ ವರ್ಷಗಳೇ ಆಗಿದ್ವು. ನಮಗೆ ಟ್ರೈನ್ ಇದ್ದಿದ್ದು 11:15. ಬಟ್ ನಾವ್ಯಾಗೋ ಟ್ರಾಫಿಕಲ್ಲಿ ಹೆಂಗೆಂಗೋ ಲೇಟ್ ಆಗುತ್ತೆ ಅಂದ್ಕೊಂಡು ಹೋದ್ವಿ. ಬಟ್ 9:30 ಅಷ್ಟೊತ್ತಿಗೆಲ್ಲ ಹೋಗಿದ್ವಿ. ಸೊ ವೆಯ್ಟ್ ಮಾಡಿ ನೆಕ್ಸ್ಟ್ 11:15 ನಮಗೆ ಟ್ರೈನ್ ಬಂತು. ಎಕ್ಸಾಕ್ಟ್ ಟೈಮಿಗೆಲ್ಲ ಟ್ರೈನ್ ಬಂತು. ಟ್ರೈನ್ ಏನು ಡಿಲೇ ಆಗಿಲ್ಲ. ನಾವು 1 ಮಂತ್ ಬಿಫೋರೇ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಟ್ರೈನ್ ಪ್ಲಸ್ ರೂಮ್ ಎರಡೂ ಬುಕ್ ಮಾಡ್ಕೊಂಡಿದ್ವಿ. ರೂಮ್ದು SRS ಮಠ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋದರೆ 1 ಮಂತ್ ಬಿಫೋರ್ ಬುಕ್ ಮಾಡ್ಕೊಳ್ಬೋದು. ಅದು ಮಧ್ಯಾಹ್ನ 3 ಗಂಟೆ ಟೈಮಲ್ಲಿ ಓಪನ್ ಇರುತ್ತೆ ಬುಕ್ಕಿಂಗ್ ಆಪ್ಷನ್ನು. ನೈಟ್ ಟೈಮ್ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ. ನೈಟ್ ಟೈಮ್ ಬಿಡೋಲ್ಲ. ಎಲ್ಲರೂ ನೈಟ್ 12 ಗಂಟೆ ಟೈಮಲ್ಲಿ ಓಪನ್ ಇರುತ್ತೆ ಅಂತಿರೋದು. ನೈಟ್ ಟೈಮ್ ಬಿಡೋಲ್ಲ. ಸೊ ಫೈನಲಿ ನೆಕ್ಸ್ಟ್ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಮಂತ್ರಾಲಯಕ್ಕೆ ನಮಗೆ ಟೈಮಿಂಗ್ಸ್ ನಾವು ರೂಮಿಗೆ ಟೈಮಿಂಗ್ಸ್ ಇದ್ದಿದ್ದು 7 ಗಂಟೆಗೆ ಹಾಕ್ಕೊಂಡಿದ್ವಿ. ನಾವು ಆಲ್ರೆಡಿ ಅಲ್ಲಿ ರೀಚ್ ಆದಾಗಲೇ 7:15 7:45 ಆಗಿಬಿಟ್ಟಿತ್ತು. ಅಲ್ಲಿ ಹೋಗಿದ ತಕ್ಷಣ ಆಟೋ ರೆಡಿ ಇರ್ತವೆ. ಪರ್ ಹೆಡ್ 50 ರೂಪೀಸ್ ತೊಗೊತಾರೆ. ಮತ್ತು ಟ್ರೈನಿಗೆ 250 ರೂಪೀಸ್ ಒನ್ ಸೈಡು, 500 2 ಸೈಡ್ ಸಿಗುತ್ತೆ ಬುಕ್ಕಿಂಗ್ ಮಾಡಿಕೊಂಡ್ರೆ. ಸೊ ಅಲ್ಲಿಂದ ಸೀದಾ ಮಂತ್ರಾಲಯಕ್ಕೆ ಹೊರಟ್ವಿ. ನೋಡಿ, ರಾಯರ ದರ್ಶನ ಇಲ್ಲಿಂದನೇ ಶುರುವಾಗುತ್ತೆ. ಇಲ್ಲಿಂದನೇ ಒಂದು ಪಾಸಿಟಿವ್ ವೈಬ್ ಶುರುವಾಗುತ್ತೆ. ಇಲ್ಲಿ ಆಟೋ ಲಾಸ್ಟ್ ಇಲ್ಲೇ ಬಿಡೋದು. ಎಂಟ್ರೆನ್ಸಿಂದ ಒಳಗಡೆ ಎಂಟ್ರಿ ಇರಲ್ಲ ಆಟೋಗಳು. ಸೊ ಇಲ್ಲಿಂದ ಆಟೋ ಇಳಿದು ನಡ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿಂದ ನಡ್ಕೊಂಡು ಹೊರಟ್ವಿ. ರೂಮ್ ಇಲ್ಲಿಗೆ CRO ಆಫೀಸ್ ಅಂತ ಇರುತ್ತೆ. ಅಲ್ಲೇ ಹೋಗಿ ಬುಕ್ ಮಾಡ್ಕೊಂಡಿರೋ ರೂಮ್ಗಳದ್ದು ಕೀನ ಕಲೆಕ್ಟ್ ಮಾಡ್ಕೊಬೇಕು. ಅದೇನು ಡೀಟೇಲ್ಸ್ ಬೇಕೋ ಅದೆಲ್ಲ ಹೇಳ್ತಾರೆ. ಮತ್ತು ನಾವು ಎಷ್ಟರದ್ದು ರೂಮ್ ಬುಕ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಡೆಪಾಸಿಟ್ ಕಟ್ಸ್ಕೊತಾರೆ. ಡೆಪಾಸಿಟ್ ಅಮೌಂಟ್ ಲಾಸ್ಟಲ್ಲಿ ನಮಗೆ ರೀಪೇಮೆಂಟ್ ಮಾಡ್ತಾರೆ. ಸೊ ನಾವು ಪಂಚಮುಖಿ ದರ್ಶನ್ ಹೋಟೆಲ್ದು ರೂಮ್ ಬುಕ್ ಮಾಡ್ಕೊಂಡಿದ್ದು. ನೋಡಿ, ಇದೆ ಹೋಟೆಲ್ಲು. SRS ಮಠ ವೆಬ್ಸೈಟಲ್ಲಿ ಸಿಗುತ್ತೆ. ಅಲ್ಲಿ ಹೋದರೆ ರೂಮ್ ಬುಕ್ಕಿಂಗ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ 1 ಮಂತ್ ಬಿಫೋರ್ ಬುಕ್ ಮಾಡಿಕೊಂಡ್ರೆ ಈ ಥರ ಜಸ್ಟ್ ಡೇ ಸ್ಟೇ ಆಗ್ಬೋದು. ನೈಟ್ ಸ್ಟೇ ಆಗೋಕ್ಕೆ ಅಷ್ಟೊಂದೇನು ಸೇಫ್ ಇರೋಲ್ಲ. ನನಗೇನು ಅಷ್ಟು ಅನ್ನಿಸ್ಲಿಲ್ಲ. ಬಟ್ ನಾವು ಹೋಗಿದ್ದು ನಮ್ಮ ಬ್ಯಾಡ್ ಲಕ್ ಏನಪ್ಪ ಅಂದರೆ ರೂಮು ಕ್ಲೀನಾಗೇ ಇರಲಿಲ್ಲ. ತುಂಬಾ ಗಲೀಜಾಗಿತ್ತು. ನನಗೇನು ಅಷ್ಟು ರೂಮ್ ಸ್ಯಾಟಿಸ್ಫೈ ಅಂತ ಅನ್ನಿಸ್ಲಿಲ್ಲ. ಬಟ್ ಏನಂದರೆ ಡೇ ಸ್ಟೇ ಆಗೋದಕ್ಕೆ ಓಕೆ ಅಂತ ಅನಿಸ್ತು. ನಾನೇನು ಅಷ್ಟು ಸಜೆಸ್ಟ್ ಮಾಡಲ್ಲ ಈ ರೂಮ್ನ. ಬಟ್ ಆ ವೆಬ್ಸೈಟಲ್ಲಿ ತುಂಬಾ ಹೋಟೆಲ್ ಆಪ್ಷನ್ ಇರುತ್ತೆ. ನಿಮ್ಮದು ಬಜೆಟ್ ಮೇಲೆ ಯಾವ್ದು ಬೇಕಾದರೂ ಬುಕ್ ಮಾಡ್ಕೊಬೋದು. ನಾವು ಕೂಡ ಫಸ್ಟ್ ಟೈಮ್ ಬುಕ್ ಮಾಡ್ಕೊಂಡು ಬಂದಿದ್ದು ಆನ್ಲೈನಲ್ಲಿ. ನೋಡೋಣ ಹೇಗಿರುತ್ತೆ ಅಂತ. ಬಟ್ ಅಷ್ಟೇನು ಸ್ಯಾಟಿಸ್ಫೈ ಅಂತ ಅನ್ನಿಸ್ಲಿಲ್ಲ. ಬಟ್ ನಮ್ಗೆ ತಡೆಯಲಾರದೆ ನಾವು ಅಲ್ಲಿ ಇದ್ದಿದ್ದು ಆಂಟಿನ ಕರೆದು ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡ್ವಿ. ಯಾಕಂದ್ರೆ ನಾವಿನ್ನೂ ಡೇ ಕಳಿಬೇಕಿತ್ತು ಅಲ್ಲಿ. ಹಾಗಾಗಿ ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಂಟಿನ ಕರೆದ್ಬಿಟ್ಟು ಅಲ್ಲಿದ್ದವ್ರನ್ನೇ ಒಬ್ಬರನ್ನ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಸಿ ರೂಮ್ನ ಎಲ್ಲ ಕಸ ಒರೆಸಿ ಕ್ಲೀನ್ ಮಾಡಿಸ್ಕೊಂಡ್ವಿ. ತುಂಬಾ ಧೂಳಿತ್ತು. ಸೀರಿಯಸ್ಲಿ ನಾನಂತೂ ಈ ರೂಮ್ನ ಅಷ್ಟು ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಡೇ ಮತ್ತು ಬ್ಯಾಚುಲರ್ಸ್ ಇರೋರು, ಡೇ ಸ್ಟೇ ಆಗೋರು ಹೋಗ್ಬಿಟ್ಟು ಬರ್ಬೋದು ಅಷ್ಟೇ. ಬಟ್ ನೈಟ್ ಸ್ಟೇ ಆಗೋದಕ್ಕೆ 100% ಸಜೆಸ್ಟ್ ಮಾಡಲ್ಲ ನಾನು ಈ ರೂಮ್ನ. ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಕ್ಲೀನೆಲ್ಲ ಮಾಡಿಸಿ ನೋಡೋಣ ಫ್ರೆಶ್ ಅಪ್ ಆಗೋದಕ್ಕೆ ನದಿಲಿ ಮುಳುಗೋ ಅಂತ ಪ್ಲ್ಯಾನ್ ಇತ್ತು ನಂದು. ನೋಡೋಣ ಅಂತ ಬಂದ್ವಿ. ಬಟ್ ನದಿಲಿ ನೀರೇ ಇರಲಿಲ್ಲ. ಫಸ್ಟ್ ನೋಡಿದಾಗ ನೀರು ತುಂಬ ಇದೆ ಅಂತ ತೋರಿಸಿರೋದಕ್ಕೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ತುಂಗಭದ್ರಾ ನದಿಯಲ್ಲಿ ನೀರು ಕಡಿಮೆ ಆಗಿಬಿಟ್ಟಿತ್ತು ಪೂರ್ತಿ. ಅವಾಗೆಲ್ಲ ನೀರು ಮೇಲೆ ಬಂದಿದ್ದಕ್ಕೆ ಎಲ್ಲ ಪೇಪರ್ಸ್ ಎಲ್ಲ ಅಲ್ಲಲ್ಲೇ ಹಾಕಿದ್ದು. ಇವಾಗ ನೀರು ಕಡಿಮೆ ಆಗಿರೋದಕ್ಕೆ ತುಂಬಾ ಗಲೀಜಾಗಿಬಿಟ್ಟಿದೆ ದಡದಲ್ಲೇನೆ.
ಸೊ ಸ್ನಾನ ನದಿಯಲ್ಲಿ ಬೇಡ ಅಂದ್ಬಿಟ್ಟು ರೂಮ್ಗೆ ವಾಪಸ್ ಬಂದು ಅಲ್ಲೇ ರೂಮಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಮಂಚಾಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಕಂಪಲ್ಸರಿ ರಾಯರ ದರ್ಶನ ಆಗೋದಕ್ಕೆ ಮುಂಚೆ ಮಂಚಾಲಮ್ಮ ದೇವಿ ದರ್ಶನ ಮಾಡಬೇಕು ಅನ್ನೋ ವಾಡಿಕೆ ಇದೆ. ಯಾಕಂದರೆ ಮಂತ್ರಾಲಯದ ಗ್ರಾಮ ದೇವತೆ ಮಂಚಾಲಮ್ಮ ಮತ್ತು ರಾಯರು ಅಲ್ಲಿ ನೆಲೆ ಇರೋದಕ್ಕೆ ಜಾಗ ಕೊಟ್ಟಿದ್ದು ಮಂಚಾಲಮ್ಮ ಅಂತ ಹೇಳ್ತಾರೆ. ಹಂಗಾಗಿ ಮಂಚಾಲಮ್ಮನ ಫಸ್ಟ್ ದರ್ಶನ ಮಾಡಲೇಬೇಕು ಅನ್ನೋ ವಾಡಿಕೆ ಕೂಡ ಇದೆ. ಸೊ ನೀವು ಯಾರಾದರೂ ಹೋದರೆ ಫಸ್ಟು ಮಂಚಾಲಮ್ಮ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ಮಠಕ್ಕೆ ಭೇಟಿ ನೀಡಬೇಕು. ನೆಕ್ಸ್ಟ್ ನಾವು ಮಂತ್ರಾಲಯದ ರಾಯರ ಮಠಕ್ಕೆ ಭೇಟಿ ಕೊಟ್ವಿ. ಜನ ಏನು ಅಷ್ಟಿರಲಿಲ್ಲ. ನಾವು ಮಂಡೇನೇ ಹೋಗಿದ್ದಿದ್ದು. ನಾವು ಸಂಡೇ ಹೋಗಿದ್ದು ಜನ ತುಂಬ ಜನ ಇರ್ತಾರೆ ಅಂದ್ಬಿಟ್ಟು ಮಂಡೇ ಹೋಗಿದ್ವಿ. ಸೊ ನೋಡಿ ಅಲ್ಲೊಂದು ದೊಡ್ಡ ಫ್ಯಾಮಿಲಿ ಫೋಟೋ ಶೂಟ್ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡೋದಕ್ಕೆ. ಸೊ ಮೇಯ್ನ್ ಹೋಗಿದ್ದ ರೀಸನ್ನೇ ಇದು. ರಾಯರನ್ನ ಏನಕ್ಕೆ ತುಂಬ ನಂಬಬೇಕು, ತುಂಬ ನಂಬ್ತೀನಿ ನಾನು ಕೂಡ ಅಂತ ಅಂದರೆ ಇದೇ ಕಾರಣಕ್ಕೆ. ನಾನೇನೋ ಒಂದು ಹರಕೆ ಇಟ್ಕೊಂಡಿದ್ದೆ, ಅದು ತುಂಬ ಬೇಗನೆ ನೆರವೇರಿಸ್ಕೊಟ್ರು ರಾಯರು. ಹಾಗಾಗಿ ನಮ್ಮ ಬೇಡಿಕೆನ ನೆರವೇರಿಸ್ಕೊಟ್ಮೇಲೆ ನಾವು ಹೊತ್ತಿರೋ ಹರಕೆನ ನಾವು ತೀರಿಸ್ಕೊಡೋದು ನಮ್ಮ ಧರ್ಮ ಅಲ್ವಾ. ಸೊ ಹಂಗಾಗಿ ನಂದು ಹರಕೆ ತೀರಿಸೋದಿತ್ತು. ಹಂಗಾಗಿ ನಾನು ಆಲ್ಮೋಸ್ಟ್ ಮಂಡೇನೇ ಸೆಲೆಕ್ಟ್ ಮಾಡ್ಕೊಂಡೆ, ಜನ ಕಡಿಮೆ ಇರ್ತಾರೆ ಅಂತ. ಬಟ್ ನಮ್ಮ ಗುಡ್ ಏನಂದರೆ ಮ್ಯಾರೇಜ್ ಆಗಿದ್ದ ಡೇಟ್ ಕೂಡ ಆವತ್ತೆ ಆ್ಯಂಡ್ ಕೃಷ್ಣ ಜನ್ಮಾಷ್ಟಮಿ ಕೂಡ ಆವತ್ತೇ ಇತ್ತು. ರಾಯರು ಬೃಂದಾವನಸ್ಥರಾಗಿದ್ದಂಥ ಚಿತ್ರಗಳನ್ನ ಕತೆ ಸಮೇತ ಇಟ್ಟಿದ್ದಾರೆ ಅಲ್ಲಿ, ಅದು ನಾವು ನೋಡ್ಬೋದು. ಗುರುರಾಯರು ಭಗವಾನ್ ವಿಷ್ಣುವಿನ ನರಸಿಂಹ ಅವತಾರವೆನ್ನುವ ನಂಬಿಕೆ ಕೂಡ ಇದೆ. ಮಂತ್ರಾಲಯದ ಬಗ್ಗೆ ನಾವು ತಿಳ್ಕೊತಾ ಹೋದರೆ ನಮಗೆ ಟೈಮೇ ಸಾಲಲ್ಲ. ರಾಯರು 700 ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ಜೀವಂತವಾಗಿರ್ತಾರೆ ಮತ್ತು ಭಕ್ತರನ್ನು ಅನುಗ್ರಹಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ರಾಯರು ಹೇಗೆ ಕೋಟ್ಯಾಂತರ ಭಕ್ತರನ್ನು ಹೊಂದಿದ್ದಾರೋ ಹಾಗೆ ರಾಯರು ಕೂಡ ರಾಮ ಮತ್ತು ಶ್ರೀ ಪಂಚಮುಖಿ ಆಂಜನೇಯ ಹಾಗೂ ಶ್ರೀ ಕೃಷ್ಣ ದೇವರ ಪರಮ ಭಕ್ತರು ಕೂಡ ಅಂತಲೂ ಹೇಳಲಾಗುತ್ತೆ. ರಾಯರ ಬಗ್ಗೆ ಕುರಿತಾದಂಥ ಕೆಲವೊಂದು ಚಿತ್ರಗಳನ್ನು ಮಂತ್ರಾಲಯದ ಮಠದೊಳಗಡೆ ಹಾಕಿದ್ದಾರೆ ಒಳಾಂಗಣದ ಆವರಣದಲ್ಲಿ. ಸೊ ನೋಡಿ, ಇದೆಲ್ಲ ಒಳಾಂಗಣದ ಆವರಣದಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆದಷ್ಟು ಮಂತ್ರಾಲಯಕ್ಕೆ ಹೋದರೆ ಒನ್ ಡೇ ಟೈಮ್ನ ಫ್ರೀ ಮಾಡ್ಕೊಂಡು ಹೋಗಿ. ಅರ್ಜೆಂಟಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬರೋದು, ನೈಟ್ ಹೋಗ್ಬಿಟ್ಟು ಡೇ ಬರೋದು, ಈ ಥರ ಹೋಗಬೇಡಿ. ಹೋಗೋದೇ ಒಂದಿನ ಅಲ್ವಾ, ಫ್ರೀ ಮಾಡ್ಕೊಂಡು ಹೋಗಬೇಕು. ಯಾಕಂದ್ರೆ ತುಂಬ ಪ್ಲೇಸಸ್ ಇದೆ ನೋಡೋದಲ್ಲಿ ಕೂಡ. ನೋಡಿ, ಇದು ರಾಯರ ಮಠದ ಔಟ್ಸೈಡ್ ಬ್ಲೂ ಪ್ರಿಂಟ್ ಅನಿಸುತ್ತೆ. ಇದು ಇನ್ಸೈಡ್ ಬ್ಲೂ ಪ್ರಿಂಟು ತುಂಬ ಚೆನ್ನಾಗಿದೆ. ಸೊ ಅಂತೂ ಫೈನಲಿ ನಮ್ಮದು ಹರಕೆನ ಮುಗಿಸಿದ್ವಿ. ಒಂದು ರೌಂಡ್ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿಬಿಡುತ್ತೆ. ನಾನು 3 ರೌಂಡ್ ಆದರೂ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಒಂದೇ ರೌಂಡಿಗೆ ನನಗಂತೂ ಸುಸ್ತಾಯಿತು. ಸೊ ನೆಕ್ಸ್ಟು ಹರಕೆ ಮುಗಿಸ್ಬಿಟ್ಟು ಹರಕೆ ತೀರಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನೋಡಿ ನನ್ನ ಫೇಸ್ ಹೇಗಾಗ್ಬಿಟ್ಟಿದೆ ಅಂತ, ಕಾಲೆಲ್ಲ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾವು ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ನನಗೆ ಇವಾಗಲೂ ಗೊತ್ತಾಗಿಲ್ಲ ದರ್ಶನ ಮಾಡಿ ಹರಕೆ ತೀರಿಸ್ಬೇಕಾ, ಹರಕೆ ತೀರಿಸಿ ದರ್ಶನ ಮಾಡಬೇಕಾ ಅಂತ. ಬಟ್ ನಾನು ಫಸ್ಟ್ ಹರಕೆ ತೀರಿಸಿ ದರ್ಶನ ಮಾಡೋಕ್ಕೆ ಹೋದೆ. ಜನ ಅಂತೂ ಸೀರಿಯಸ್ಲಿ ನಾನು ಇಷ್ಟು ಸಲ ಹೋಗಿರೋ ಮಂತ್ರಾಲಯದಲ್ಲಿ ಇದೇ ಫಸ್ಟ್ ಟೈಮ್ ಅಷ್ಟು ಕಡಿಮೆ ಜನ ಇದ್ದಿದ್ದು. ಈಗ 3 ಸರಿ ನಾನು ಹೋಗಿ ಬಂದು ದರ್ಶನ ಮಾಡಿಬಿಟ್ಟೆ ರಾಯರದು. ಸೊ ಮುಗಿಸ್ಕೊಂಡು ಆಚೆ ಬಂದು ಕುತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಆಚೆ ಬಂದು ವೆಯ್ಟ್ ಮಾಡಿದ್ವಿ. ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾಯಿದ್ರು, ಅಕ್ಷತೆ ಕೊಡ್ತಿರ್ಲಿಲ್ಲ. ಅದಕ್ಕೆ ಅಕ್ಷತೆ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಕೊಡಲಿಲ್ಲ. ಹಂಗೆ ಸಂಜೆ ಒಂದ್ಸಲ ವಿಸಿಟ್ ಹಾಕೋಣ, ಅಕ್ಷತೆ ಸಿಗ್ಬೋದು ಅಂತ ಆಚೆ ಬಂದ್ವಿ. ಸೊ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಅಂದ್ಬಿಟ್ಟು ಮಂತ್ರಾಕ್ಷತೆನ ಕೊಡ್ತಾ ಇರಲಿಲ್ವಂತೆ. ಹಂಗೆ ತೀರ್ಥ ಪ್ರಸಾದನ ಇಸ್ಕೊಂಡು ಆಚೆ ಬಂದು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಸೀದಾ ತಿಂಡಿ ಮಾಡಿಬಿಡೋಣ ಫಸ್ಟು ಅಂತ ಹೇಳಿ ತಿಂಡಿಗೆ ಬಂದ್ವಿ. ಚೆನ್ನಾಗಿರುತ್ತೆ ತಿಂಡಿ. ಅಲ್ಲೇ ಸುತ್ತಮುತ್ತ ಎಲ್ಲನೂ ರಾಯರ ಮಠದ ಹತ್ರದಲ್ಲೇ ಸಿಗ್ತವೆ. ಸೊ ಇನ್ನು ಟೈಮ್ ಇದೆಯಲ್ಲ, ಮತ್ತು ರೂಮಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಏನಕ್ಕೆ ರೆಸ್ಟ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂದ್ಬಿಟ್ಟು ನಾವು 1 ಡೇ ಅಷ್ಟೇ ಅಂತ ಹೋಗಿದ್ದಿದ್ದು. ಅಲ್ಲಿಂದ ಪಂಚಮುಖಿ ಟೆಂಪಲ್ಸ್ ಎಲ್ಲ ನೋಡ್ಕೊಂಡು ಬರೋಣ. 5 ಪ್ಲೇಸ್ನ ತೋರಿಸ್ತಾರಂತೆ. ಪರ್ ಹೆಡ್ 150 ರೂಪೀಸ್ ತೊಗೊತಾರೆ. ಸೊ ಇಲ್ಲಿಂದ ಫಸ್ಟ್ ನಮಗೆ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಭಯ ಆಂಜನೇಯ ಬಂದು ತುಂಬ ಹತ್ತಿರದಲ್ಲೇ ಇರೋವಂಥ ಫಸ್ಟ್ ದೇವಸ್ಥಾನ. ನೋಡಿ, ಇದು ಗೋಶಾಲ. ಮಂತ್ರಾಲಯದ ಎಲ್ಲ ಹಸುಗಳು ವಾಸ ಇರೋ ಜಾಗ ಗೋಶಾಲ.
ಸೊ ನಾವು ನೆಕ್ಸ್ಟ್ ಬಂದಿದ್ದೆ ಅಭಯ ಆಂಜನೇಯ ಟೆಂಪಲ್ಲು. ಈ ದೇವಸ್ಥಾನ ಮಂತ್ರಾಲಯ ಮತ್ತು ರಾಯಚೂರು ಹೈವೇ ಇದೆಯಲ್ಲ ಆ ರೋಡಲ್ಲಿ ಸಿಗುತ್ತೆ. ಇಲ್ಲಿ ಮಂತ್ರಾಲಯ ಗೋವುಗಳದ್ದು ಗೋಶಾಲೆ ಕೂಡ ಇಲ್ಲೇ ಇರೋದು. ವಿಶೇಷ ಅಂದರೆ 33 ಅಡಿ ಎತ್ತರದ ನಿಂತಿರುವಂತಹ ಆಂಜನೇಯ ವಿಗ್ರಹವನ್ನು ನೋಡಬಹುದು. ಮತ್ತು ಈ ವಿಗ್ರಹನ ಕೇವಲ 18 ತಿಂಗಳುಗಳಲ್ಲಿ ಕೆತ್ತಲಾಗಿದೆ ಅಂತಲೂ ಹೇಳ್ತಾರೆ. ಇಲ್ಲಿ ಹನುಮಂತನು ಕಮಲದ ಮೇಲೆ ತನ್ನ ಅಭಯ ಹಸ್ತದೊಂದಿಗೆ ನೇರವಾಗಿ ನಿಂತಿದ್ದಾರೆಂದು ಆರೋಹಿಸಲ್ಪಟ್ಟಿದೆ. ಮತ್ತು ಈ ದೇವಾಲಯವು ವಿಶಾಲವಾದ ಮತ್ತು ಸ್ವಚ್ಛವಾದ ಹಸಿರನ್ನು ಹೊಂದಿದೆ ಎಂದು ಉಲ್ಲೇಖಿಸಲಾಗಿದೆ. ಇಲ್ಲಿ ಹನುಮ ಜಯಂತಿ ಮತ್ತು ರಾಮನವಮಿನೇ ಮೇಯ್ನಾಗಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬಗಳು ಅಂತ ಹೇಳ್ತಾರೆ. ಮುಖ್ಯ ವಿಗ್ರಹದ ಮುಂದೆ ಕೆಳಗಡೆ ಪುಟ್ಟ ವಿಗ್ರಹ ಕೂಡ ಇಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಈ ದೇವಸ್ಥಾನ ಏನೋ ಹೊಸದಾಗಿ ಕಟ್ಟಿದಾರಂತೆ, ಹೊಸದಾದ್ರೂ ಕೂಡ ಬಹಳ ಪವರ್ಫುಲ್ ಅಂತಲೇ ಪರಿಗಣಿಸಲ್ಪಟ್ಟಿದೆ. ಈ ದೇವಸ್ಥಾನ ಮಂತ್ರಾಲಯಕ್ಕೆ ಬಹಳ ಹತ್ತಿರದಲ್ಲಿರೋದ್ರಿಂದ ಭಕ್ತರು ನಿರಂತರವಾಗಿ ಬರ್ತಾನೆ ಇರ್ತಾರಂತೆ. ನೋಡಿ ಅಭಯ ಆಂಜನೇಯ ದೇವಸ್ಥಾನ, ನೀವು ಕೂಡ ಹೋದಾಗ ತಪ್ಪದೆ ವಿಸಿಟ್ ಮಾಡಿ. ಸೊ ಇಲ್ಲಿಂದ ನಾವು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನನ ಫಸ್ಟ್ ತೋರಿಸ್ತಾರೆ ನಮಗೆ. ಅವ್ರದ್ದೇ ಫುಲ್ ಕರ್ಕೊಂಡೋಗಿ ಮತ್ತು ನಮ್ಮನ್ನು ರಿಟರ್ನ್ ಅದೇ ಜಾಗಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ಪರ್ ಹೆಡ್ 150 ರುಪೀಸು. ನೆಕ್ಸ್ಟ್ ನಾವು ಬಂದಿದ್ದೆ ಪಂಚಮುಖಿ ದೇವಸ್ಥಾನಕ್ಕೆ. ಪಂಚಮುಖಿ ಅಂದರೆ 5 ಮುಖ ಇರೋವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಮಂತ್ರಾಲಯದಿಂದ ನಿಯರ್ಲಿ 20 ಕಿಲೋಮೀಟರ್ಸ್ ದೂರ ಇದೆ. ಇದು ಕೂಡ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ. ಇದು ಕರ್ನಾಟಕದಲ್ಲಿರುವ ಶಕ್ತಿಶಾಲಿ ದೇವಾಲಯದಲ್ಲಿ ಪ್ರಮುಖವಾಗಿದೆ. ರಾಯರು ಮಂತ್ರಾಲಯಕ್ಕೆ ತೆರಳೋ ಮುನ್ನ 12 ವರ್ಷಗಳ ಕಾಲ ಈ ಪಂಚಮುಖಿ ದೇವಾಲಯದಲ್ಲಿ ಧ್ಯಾನ ಮಾಡಿದರಂತೆ. ನೀವು ಮಂತ್ರಾಲಯಕ್ಕೆ ಬಂದಾಗ ಮಿಸ್ ಮಾಡದೆ ಭೇಟಿ ನೀಡಲೇಬೇಕಾದಂತಹ ಸ್ಥಳ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಕೂಡ. ಬಟ್ ಒಳಗಡೆ ಫೋನ್ ಅಲೋ ಇಲ್ಲ. ಸೊ ಫೈನಲಿ ದರ್ಶನ ಮಾಡ್ಕೊಂಡು ಆಚೆ ಬಂದು ಒಂದು ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡು ಇಲ್ಲಿ ಪಂಚಮುಖಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ ಅಂತ ಹೇಳಿ ಅಲ್ಲೂ ಕಳಿಸ್ತಾರೆ. ಅದು ಹೊಸ್ದಾಗಿರೋದು, ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಬಟ್ ಹಿಂದೆ ಲಕ್ಷ್ಮೀ ದೇವಸ್ಥಾನ ಇದೆ, ಅದು ಕೂಡ ಚೆನ್ನಾಗಿದೆ. ಆಶ್ಚರ್ಯ ಏನಪ್ಪ ಅಂದರೆ ಇಲ್ಲಿ ಬಂಡೆಗಳು ಒಂದ್ರ ಮೇಲೊಂದು ಹೆಂಗೆ ಕುಂತಿದೆ ಅಂದರೆ ಪ್ರಕೃತಿ ವಿಸ್ಮಯ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಬಿಚ್ಚಾಲಿಯ ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನಕ್ಕೆ. ಮೊದಲೆಲ್ಲ ಇದನ್ನು ಭಿಕ್ಷಾಲಯ ಅಂತಲೂ ಕರೀತಿದ್ರು. ರಾಯರ ಅನುಯಾಯಿಗಳಾಗಿರುವಂಥ ಅಪ್ಪಣ್ಣಾಚಾರ್ಯರು ಈ ಗ್ರಾಮದಲ್ಲಿ ಹುಟ್ಟಿದ್ರಂತೆ. ಭೂಮಾಲೀಕರ ಕುಟುಂಬಕ್ಕೆ ಸೇರಿದವರು. ಈ ಸ್ಥಳದಲ್ಲಿ ನಾವು ಏಕಶಿಲಾ ಬೃಂದಾವನನ ನೋಡ್ಬೋದು. ಮತ್ತು ಅದನ್ನು ಜಪಾಡಿ ಕಟ್ಟೆ ಅಂತಲೂ ಕರೀತಾರೆ. ಈ ಸ್ಥಳದಲ್ಲಿ ಅಪ್ಪಣ್ಣಾಚಾರ್ಯರು ತನ್ನ ವಿದ್ಯಾರ್ಥಿಗಳಿಗೆ ಗುರುಕುಲನ ಸ್ಥಾಪಿಸಿದ್ರಂತೆ. ರಾಯರು ತನ್ನ ಅನುಯಾಯಿ ಅಪ್ಪಣ್ಣಾಚಾರ್ಯರೊಂದಿಗೆ ಇದೇ ಸ್ಥಳದಲ್ಲಿ 13 ವರ್ಷಗಳ ಕಾಲ ತಪಸ್ಸು ಮಾಡ್ತಾ ತನ್ನ ತತ್ವಜ್ಞಾನಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ಸಾರಿದರು ಅಂತಲೂ ಉಲ್ಲೇಖಿಸಲಾಗಿದೆ. 2009ರಲ್ಲಿ ಒಂದು ಹಠಾತ್ ಪ್ರವಾಹ ಆಗುತ್ತೆ. ಅದರಲ್ಲಿ ಇಡೀ ಮಂತ್ರಾಲಯ ಮತ್ತು ಸುತ್ತಮುತ್ತಲಿನ ಗ್ರಾಮಗಳು ನೀರಲ್ಲಿ ಫುಲ್ಲು ಮುಳುಗೋಗ್ಬಿಡುತ್ತೆ. ಆವಾಗ ಪವಾಡ ಎಂಬಂತೆ ಏಕಶಿಲಾ ಬೃಂದಾವನಕ್ಕೆ ಯಾವುದೇ ಹಾನಿ ಕೂಡ ಆಗಲ್ಲ. ಇವತ್ತಿಗೂ ಏಕಶಿಲಾ ಬೃಂದಾವನನ ತುಂಗಭದ್ರಾ ದಡದಲ್ಲಿರುವ ನದಿ ಪ್ರತಿ ವರ್ಷವೂ ನೀರಲ್ಲಿ ಮುಳುಗಿಸಿ ಕೆಲ ದಿನಗಳ ಕಾಲ ನೀರು ಕಡಿಮೆ ಆಗುತ್ತೆ ಅನ್ನೋ ವಾಡಿಕೆ ಕೂಡ ಇದೆ. ಸೊ ಇಲ್ಲಿಂದ ನೆಕ್ಸ್ಟು ಇದು ಮುಂದೆ ಬಂದರೆ ಬಿಚ್ಚಾಲಮ್ಮ ದೇವಸ್ಥಾನ ಇದೆ ನೋಡಿ. ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನನ ಹೊಸದಾಗಿ ಕಟ್ತಾವ್ರೆ ಕೂಡ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತದೆ, ಜನಗಳಿಗೆ ಎಂಟ್ರಿ ಕೊಟ್ಟಿಲ್ಲ. ಸೊ ಇಲ್ಲಿಂದ ಹಳೆ ಬಿಚ್ಚಾಲಮ್ಮ ದೇವಸ್ಥಾನ ಏನಿದೆ ಅಲ್ಲೇ ಹೋಗಿ ದರ್ಶನ ಮಾಡಬೇಕು. ಹೊಸದು ಕಟ್ತಾ ಇದ್ದಾರೆ, ಇನ್ನು ಸದ್ಯಕ್ಕೆ ಓಪನ್ ಇಲ್ಲ. ಅದು ಯಾವಾಗ ಓಪನ್ ಆಗುತ್ತೆ ಅಂತಲೂ ಗೊತ್ತಿಲ್ಲ, ಏನೂ ಹೇಳಿಲ್ಲ ಅಲ್ಲಿ. ನೋಡಿ ಇದೆ ಹೊಸದಾಗಿ ಕಟ್ತಾ ಇರೋದು ನೋಡಿ. ಇದು ಹಳೆ ಬಿಚ್ಚಾಲಮ್ಮ ದೇವಸ್ಥಾನ. ನೋಡಿ ಇದೆ ಬಿಚ್ಚಾಲಮ್ಮ ದೇವಸ್ಥಾನ, ಬಿಚ್ಚಾಲಿ ಗ್ರಾಮದ ಬಿಚ್ಚಾಲಮ್ಮ ದೇವಾಲಯ. ಸೊ ಈ ದೇವಸ್ಥಾನ ದರ್ಶನ ತಗೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ ನೋಡೋಣ ಅಂತ ಹೊರಟ್ವಿ. ಸೊ ಇದು ಬಿಚ್ಚಾಲಿ ಗ್ರಾಮದ
ಜಪಾಡಿ ಕಟ್ಟೆ ಮತ್ತು ಬಿಚ್ಚಲಮ್ಮ ದೇವಾಲಯದ ದರ್ಶನ ಆಗಿತ್ತು. ಜಪಾಡಿ ಕಟ್ಟೆ ಏಕಶಿಲಾ ಬೃಂದಾವನ ಅಂತಲೂ ಕರೀತಾರೆ. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ರಾಯರು ವಿಶ್ರಾಂತಿ ತಗೊಳ್ತಿದ್ದಂಥ ಜಾಗ ಅಪ್ಪಣ್ಣಾಚಾರ್ಯರ ಮನೆ ಮತ್ತು ಬಿಚ್ಚಾಲಿ ನಾಗಪ್ಪ. ಅಪ್ಪಣ್ಣಾಚಾರ್ಯರ ಮನೆ ನಾನು ಮೇಯ್ನ್ ಈ ಜಾಗ ನೋಡಬೇಕು ಅಂತಲೇ ನಾನು ಆಸೆಯಿಂದ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ನೋಡಿ, ಇದೆ ಅಪ್ಪಣ್ಣಾಚಾರ್ಯರ ಮನೆ. ರಾಯರು ತುಂಬ ಇಷ್ಟಪಡ್ತಿದ್ದಂಥ ಶಿಷ್ಯರಲ್ಲಿ ಅಪ್ಪಣ್ಣಾಚಾರ್ಯರು ಕೂಡ ಒಬ್ಬರು. ರಾಯರು ಹಿಂದಿನ ಅವತಾರದಲ್ಲಿ ವ್ಯಾಸರಾಜರಿಗೆ ಪುರಂದರರಾಗಿದ್ದರಂತೆ. ಅಪ್ಪಣ್ಣಾಚಾರ್ಯರು ತಮ್ಮ ಜೀವಿತಾವಧಿಯಲ್ಲಿ ರಾಯರನ್ನು ಸ್ತುತಿಸಿ ಅನೇಕ ಶ್ಲೋಕಗಳನ್ನು ರಚಿಸಿದ್ದಾರೆ. ರಾಘವೇಂದ್ರ ಸ್ತೋತ್ರ, ಮಂಗಳಾಷ್ಟಕ, ದಂಡಕ ಮುಂತಾದ ಸ್ತೋತ್ರಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಅಪ್ಪಣ್ಣಾಚಾರ್ಯರು ರಚಿಸಿದ್ದಾರೆ ಅಂತ ಅನೇಕರಿಗೆ ತಿಳಿದಿಲ್ಲ. ಅದರಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವು ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ಶ್ಲೋಕ ಆಗಿದೆ. ಮತ್ತು ಇಲ್ಲಿ ನೋಡ್ಬೋದು ರಾಯರು ಮತ್ತು ಅಪ್ಪಣ್ಣಾಚಾರ್ಯರ ಅನೇಕ ಚಿತ್ರಗಳನ್ನು, ಅವರ ಜೀವನವನ್ನು ಉಲ್ಲೇಖಿಸಿ ಇಲ್ಲಿ ಚಿತ್ರಗಳ ಫೋಟೋಗಳನ್ನು ಇಟ್ಟಿದ್ದಾರೆ. ಇದು ರಾಯರ ಪಾದಿಕೆಯ ಚಿತ್ರಣ ಅಂತಲೇ ಹೇಳ್ಬೋದು. ಇಲ್ಲಿಂದ ಒಳಗೆ ಬಂದರೆ ಬಿಚ್ಚಾಲಿ ನಾಗಪ್ಪ ಅಂತ ಒಂದು ಏನೋ ಬೇರಿದೆ. ಆ ದೇವಸ್ಥಾನದ ಬಗ್ಗೆ ಕೆಲವೊಂದು ಸಂಗತಿಗಳನ್ನ ತಿಳಿಸ್ತಾ ಇದ್ರು. ಇಲ್ಲಿ ಪ್ರತಿ ಮಂಗಳವಾರ ಪೂಜೆ ಮಾಡಿಕೊಡ್ತಾರಂತೆ. ಇಷ್ಟು ವಾರ ಅಂತ ನಾವು ದುಡ್ಡನ್ನ ಕಟ್ಟಿ ಇಷ್ಟು ವಾರ ಪೂಜೆ ಅಂತ ನಾವು ಹೇಳ್ಬಿಟ್ಟು ಹೋದರೆ ಅಷ್ಟು ವಾರದ ಪೂಜೆದು ನಮ್ಮ ಪ್ರಸಾದನ ಮನೆಗೆ ಕಳಿಸ್ಕೊಡ್ತಾರೆ. ಮತ್ತು ನಮ್ಮ ಇಷ್ಟ ಕಷ್ಟಗಳೇನೇ ತೊಂದರೆಗಳಿದ್ರೂ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಮತ್ತು ಇವತ್ತಿಗೂ ಏನಪ್ಪ ಒಂದು ವಿಶೇಷ ಸಂಗತಿ ಅಂತ ಅಂದರೆ ಅಪ್ಪಣ್ಣಾಚಾರ್ಯರ ದಂಪತಿಯ ವಂಶಸ್ಥರು ಇಂದಿಗೂ ಮುಂದುವರೆದಿದ್ದಾರೆ ಅಂತ ನಂಬಿಕೆ ಇದೆ. ಒಬ್ಬರು ಜಪದ ಕಟ್ಟೆಯನ್ನು ನೋಡ್ಕೊಳ್ತಿದ್ದಾರೆ ಮತ್ತು ರಾಯರ ವಿಶ್ರಾಂತಿ ಪಡೆದ ಸ್ಥಳವನ್ನು ಕೂಡ ಇನ್ನೊಬ್ಬರು ನೋಡ್ಕೊತಿದ್ದಾರೆ ಅಂತ ಹೇಳಲಾಗುತ್ತದೆ. ಸೊ ಇಷ್ಟು ಇವತ್ತಿನ ವಿಶೇಷ ವಿಡಿಯೋ. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ರೂಮಿಗೆ ಬಂದು ಟೈಮ್ ಆಲ್ರೆಡಿ ಆಗಿತ್ತು. 9 ಗಂಟೆಗಿಂದ ನಾವು ರೂಮಿಂದ ಚೆಕ್ಔಟ್ ಆದ್ವಿ. ಅಲ್ಲಿಂದ ರಿಟರ್ನ್ 6 ಗಂಟೆ 7 ಗಂಟೆಗೆಲ್ಲ ರಿಟರ್ನ್ ಬಂದು 9 ಗಂಟೆವರೆಗೂ ರೆಸ್ಟ್ ಮಾಡಿ 9 ಗಂಟೆಯಿಂದ ರೂಮ್ ಚೆಕ್ಔಟ್ ಮಾಡಿ ಇಲ್ಲಿ ನಾವು ಡೆಪಾಸಿಟ್ ಮಾಡಿರ್ತೀವಿ. ನಾವು ಏನು 500 ಪೇ ಮಾಡಿದರೆ ಅದಕ್ಕೆ 500 ರೂಮು ಪ್ಲಸ್ 500 ಡೆಪಾಸಿಟ್, ಟೋಟಲ್ 1000 ರೂಪೀಸ್ ನಾವು ಕಟ್ಟಿರಬೇಕು. 500 ನಮಗೆ ರಿಟರ್ನ್ ಪೇಮೆಂಟ್ ಮಾಡ್ತಾರೆ. ಸೊ ನೋಡಿ, ಸ್ಲಿಪ್ ಈ ಥರ ಕೊಟ್ಟಿರ್ತಾರೆ. ಹೋಗಿ ನಾವು ಸ್ಲಿಪ್ ಕೊಟ್ಟು ರಿಟರ್ನ್ ಪೇಮೆಂಟ್ ಮಾಡಿಸ್ಕೊಂಡ್ವಿ. ಇಲ್ಲಿ ಸ್ಟಾಫ್ ಕೂಡ ಫ್ರೆಂಡ್ಲಿ ಇದ್ದಾರೆ. ಬಟ್ ಈ ಸ್ಟಾಫ್ ಅಕ್ಕಪಕ್ಕ ನಿಂತಿರ್ತಾರಲ್ಲ ಜನಗಳು, ಅವ್ರದ್ದು ಸ್ವಲ್ಪ ಕಿರಿಕಿರುತ್ತೆ. ಸ್ಟಾಫ್ಸ್ ಕರೆಕ್ಟಾಗಿ ಅವ್ರ ಪಾಡವ್ರು ಕೆಲಸ ಮಾಡ್ತಿದ್ರು, ಇವರು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದಾರೆ ಅದು ಇದು ಅಂತ ಕಿರಿಕ್ ಮಾಡ್ತಾರೆ. ಅಲ್ಲಿನ ಟ್ರಸ್ಟ್ ಅವರು ತಿಳಿಸಿ ಹೇಳಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನೋಡಿ, ನೈಟ್ ವ್ಯೂ, ಮಂತ್ರಾಲಯದ ನೈಟ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು 9 ಗಂಟೆಗೆ ರಿಟರ್ನ್ ಆದ್ವಿ. ಅಲ್ಲಿಂದ ಹೋಗಿ ಊಟ ಎಲ್ಲ ಮಾಡಿಕೊಂಡು ಆಚೆನೇ ಟೈಮ್ ಲೇಟ್ ಆದಂಗೆ ಸ್ವಲ್ಪ ಆಟೋ ವ್ಯವಸ್ಥೆ ಕಡಿಮೆ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಊಟ ತಿಂಡಿ ಏನಿದ್ರು ಅಲ್ಲೇ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ನಿಗೆ ಓಡಿ, ಅಲ್ಲೂ ಕೂಡ ಊಟ ಮತ್ತು ಕಾಫಿ ತಿಂಡಿ ಇರುತ್ತೆ ರೈಲ್ವೆ ಸ್ಟೇಷನಲ್ಲಿ. ಬಟ್ ನಾವು ಸಿಟಿಯಿಂದ ಹೆಂಗೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಅಲ್ಲಿನೇ ತಿಂದ್ಕೊಂಡು ಹೊರಟ್ವಿ. 11:30 ನಮಗೆ ರಿಟರ್ನ್ ಟ್ರೈನ್ ಇದ್ದಿದ್ದು. ಸೊ ವೆಯ್ಟ್ ಮಾಡಿದ್ವಿ, ನಮ್ಮ ಟ್ರೈನ್ ಕೂಡ ಬಂತು. ನಾವು ಹೊರಟಿದ್ದು ಮೇಯ್ನು 4 ಮೆಂಬರ್ಸ್. ಬಟ್ ಅಟ್ ಲಾಸ್ಟ್ ಮೂಮೆಂಟಲ್ಲಿ ಒಂದು 2 ಮೆಂಬರ್ಸ್ ಕ್ಯಾನ್ಸಲ್ ಆಯಿತು. ಸೊ 4 ಮೆಂಬರ್ಸಲ್ಲಿ 2 ಮೆಂಬರ್ಸ್ ನಾವೇ ಹೊರಟ್ವಿ. ಆ್ಯಕ್ಚುಲಿ ಹೊರಟಿದ್ದು ಅವರಿಂದ, ಹೋಗಿ ಬಂದಿದ್ದು ನಾವು. ಇದು ಒಂಥರ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ನಮ್ಮದು ಪ್ಲ್ಯಾನೇ ಇರಲಿಲ್ಲ. ರಾಯರ್ ಕರ್ಸ್ಕೊಳ್ಬೇಕು ಅನ್ನೋದು ಇದ್ದರೆ ಹೆಂಗೆ ಬೇಕಾದರೂ ಕರ್ಸ್ಕೊತಾರೆ ಅಂತ ಇದರಿಂದನೂ ಹೇಳ್ಬೋದು. ನೋಡಿ, 11:30 ಟ್ರೈನ್ ಬಂತು. ಸೊ ನಾವು ಬೆಸ್ಟ್ ಅಂದರೆ ನಾನು ಕೊಡೋ ಸಜೆಷನ್ನು ಅಪ್ಪರ್ ಸೀಟ್ನ ಬುಕ್ ಮಾಡ್ಕೊಂಡ್ಬಿಡಿ. ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ, ಯಾವುದೇ ಸೌಂಡ್ಸ್ ಇರಲ್ಲ. ಅಲ್ಲಿಂದ ಸೀದಾ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಂದ ರಿಟರ್ನ್ ತುಮಕೂರಿಗೆ ಬಂದಿದ್ದು ನಾವು. ತುಮಕೂರು ಬಸ್ ಸ್ಟ್ಯಾಂಡಿಗೆ ಬರೋದಕ್ಕೆ ಒಂಥರ ಖುಷಿ ಆಗುತ್ತೆ ಇವಾಗ. ನಾನು ಆಗಲೇ ಸುಮಾರು 2-3 ವರ್ಷದಿಂದ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋಗೇ ಇರಲಿಲ್ಲ. ಇವಾಗಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ತುಮಕೂರಿಂದ ಹೋಗಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಕ್ಯೂ ನಿಂತ್ಕೊಂಡಿದ್ರು ಬೆಂಗಳೂರು ಬಸ್ಸಿಗೆ ಜನಗಳು. ಇವಾಗ ನೋಡಿದ್ರೆ ಖಾಲಿ ಹೊಡಿತಾ ಇತ್ತು. ಸೊ ನಂದಿ ಪಾರ್ಕಿಂಗಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದು, ಅಲ್ಲಂದ್ರೆ ಸೇಫ್ ಅಂತ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.